ಪ್ರತಿದಿನದ ತಾಜಾ ಸುದ್ದಿಗಾಗಿ ಸೇವಾ ನ್ಯೂಸ್ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಅನ್ನ ಒತ್ತಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ISN ನ್ಯೂಸ್ ಕನ್ನಡ. ಹಿರಿಯ IAS ಅಧಿಕಾರಿ ಮಹಾಂತೇಶ್ ಬೀಳ್ಗಿ ಅವರ ಸಾವು ಅಪಘಾತನ ಅಥವಾ ಕೊಲೆನಾ? ಹೌದು ವೀಕ್ಷಕರೇ, ಹಿರಿಯ IAS ಅಧಿಕಾರಿ ಮಹಾಂತೇಶ್ ಬೀಳ್ಗಿ ಅವರು ವಿಜಯಪುರದಿಂದ ಕಲಬುರಗಿಗೆ ತೆರಳುವ ಸಂದರ್ಭದಲ್ಲಿ ಜೇವರ್ಗಿಯ ಗೌನಹಳ್ಳಿ ಕ್ರಾಸ್ ಬಳಿ ಅಡ್ಡ ಬಂದ ನಾಯಿಯನ್ನು ಉಳಿಸಲು ಹೋಗಿ ಕಾರ್ ಪಲ್ಟಿಯಾಗಿ ದುರ್ಘಟನೆ ಸಂಭವಿಸಿದೆ. ಈ ಕಾರ್ ಅಪಘಾತದಲ್ಲಿ ನಿಧನರಾಗಿದ್ದಾರೆ ಎಂದು ಎಲ್ಲರೂ ಅಂದುಕೊಂಡರೆ ಮಹಾಂತೇಶ್ ಬೀಳ್ಗಿ ಅವರ ಸಾವು ಕಾರ್ ಅಪಘಾತನ ಅಥವಾ ಕೊಲೆನಾ ಎಂದು ವಕೀಲರಾದ ಜಗದೀಶ್ ಅವರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಈ ಭ್ರಷ್ಟ ಸಮಾಜದಲ್ಲಿ ಇಂಥ ಪ್ರಾಮಾಣಿಕ ಅಧಿಕಾರಿಗಳು ಮುಳ್ಳುವಾಗಿರುತ್ತಾರೆ. ಆ ಕಾರಣಕ್ಕೆ ಅಪಘಾತದ ಹೆಸರಿನಲ್ಲಿ ಕೊಲೆ ನಡೆದಿದೆಯಾ ಎನ್ನುವ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಒಂದು ಕರಾಳವಾದ ದಿನ ಅಂತ ಹೇಳಿದ್ರೆ ಆಶ್ಚರ್ಯಪಡಬೇಕಾಗಿಲ್ಲ. ಒಬ್ಬ ದಕ್ಷ ಉತ್ತರ ಕರ್ನಾಟಕದ ಒಂದು ಹೆಮ್ಮೆಯ ಪುತ್ರ IAS ಅಧಿಕಾರಿ ಮಹಾಂತೇಶ್ ಬೀಳ್ಗಿ ಅವರು ಕಾರಲ್ಲಿ ಹೋಗ್ಬೇಕಾದ್ರೆ ಅವರ ಸಹೋದರ ಜೊತೆ ಅಪಘಾತವಾಗಿ ಐ ಥಿಂಕ್ ವಿಧಿವಶರಾಗಿದ್ದಾರೆ. ಯೂಶಲಿ ಸಾಮಾನ್ಯವಾಗಿ ನಾನು ಅಧಿಕಾರಿಗಳು ರಾಜಕಾರಣಿಗಳ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಯಾವುದಾದ್ರು ಶೋಕಾಚರಣೆ ಆದರೆ ದೇವರಿಗೆ ಪ್ರೀತಿಯಾಗಿದ್ದಾರೆ ಅಂತೇಳಿ ಒಂದೊಂದು ಫೋಟೋನ ಹಾಕಿ ಮುಕ್ತಾಯ ಮಾಡೋದು. ಬಟ್ ಮಹಾಂತೇಶ್ ಬೀಳ್ಗಿ ಅವ್ರ ಬಗ್ಗೆ ನನಗೆ ಹೆಚ್ಚಾಗಿ ಗೊತ್ತಿರಲಿಲ್ಲ. ನಿನ್ನೆ ಅವರ ಅಪಘಾತದ ನಂತರ ಅವ್ರ ಬಗ್ಗೆ ನಾನು ಸಾಕಷ್ಟು ವಿಚಾರ ತಿಳ್ಕೊಂಡಾಗ ಆ ವ್ಯಕ್ತಿ 5 ವರ್ಷದ ಮಗುವಾಗಿದ್ದಾಗ ನನಗೆ ಯಾಕೆ ಈ ವ್ಯಕ್ತಿ ಸತ್ತ ಮೇಲೆ ಇಷ್ಟ ಆಗ್ತಾ ಇದ್ದಾರೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಅವ್ರ ಬಗ್ಗೆ. ಅವರ ದುರ್ಮರಣದ ನಂತರ ನನಗೆ ಗೊತ್ತಾಗಿದ್ದೇನೋ ಅಂತಂದರೆ ಅವರು 5 ವರ್ಷದ ಮಗುವಾಗಿದ್ದಾಗ ತಂದೆ ಕಳ್ಕೊಂತಾರೆ. ವಿಧವೆ ಪೆನ್ಷನ್ಗೆ ಅಧಿಕಾರಿಗಳು 100 ರೂಪಾಯಿ ಲಂಚ ಇಸ್ಕೊಂಡು ವಿಧವೆ ಪೆನ್ಷನ್ ಕೊಟ್ಟಾಗ ನಾನು ಜೀವನದಲ್ಲಿ ನನ್ನ ತಾಯಿಗೆ ನನ್ನ ತಾಯಿ ನೋಡಿದಂಥ ಕಷ್ಟ ಯಾರೂ ನೋಡಬಾರ್ದು ಅಂತ ಹೇಳಿ ಇನ್ಫ್ಯಾಕ್ಟ್ ಅವ್ರ ಬಗ್ಗೆ ಒಂದಷ್ಟು ದೊಡ್ಡ ದೊಡ್ಡ ಸಾಲಗಳೇನು ಅಂತಂದರೆ ಬೇರೆಯವ್ರ ಚಪ್ಪಲಿ ಬೇರೆಯವ್ರ ಶೂನ ಹಾಕ್ಕೊಂಡು ಬೇರೆಯವರ ಬಟ್ಟೆ ಇಸ್ಕೊಂಡು ಗೋಲ್ಡ್ ಮೆಡಲ್ ಇಸ್ಕೊಂಡಿದ್ದು, ಇಲ್ಲಪ್ಪ ಇವತ್ತಲ್ಲ ನಾಳೆ ನಾನು ದೊಡ್ಡ ಮಟ್ಟಕ್ಕೆ ಬೆಳಿತೀನಿ ಅಂತ ಕನಸನ್ನ ಕಟ್ಕೊಂಡು ನನ್ನ ತಾಯಿ ಪಟ್ಟಂಥ ಕಷ್ಟ ಯಾರು ಪಡಬಾರ್ದು, ನಾನು ಪಟ್ಟಂಥ ಕಷ್ಟ ಯಾರು ಪಡಬಾರ್ದು ಅಂತೇಳಿ ಬೆಳೆದಂಥ ಈ ಮಹಾಂತೇಶ್ ಬೀಳ್ಗಿ ಅನ್ನೋ IAS ಅಧಿಕಾರಿ ನಿನ್ನೆ ದುರ್ಮಣವಾಗಿ ಐ ಥಿಂಕ್ ಕೋಟ್ಯಾಂತರ ಹೃದಯಗಳಿಗೆ ನಿನ್ನೆ ಅವರ ಜೀವನ ಚರಿತ್ರೆ ಒಂದು ದೊಡ್ಡ ಮಟ್ಟದಲ್ಲಿ ಐ ಥಿಂಕ್ ದಾರಿ ದೀಪವಾಗಲಿದೆ ಅವರ ಆತ್ಮಕ್ಕೆ, ಅವರ ಕುಟುಂಬಕ್ಕೆ. ಬಿಕಾಸ್ ಮಹಾಂತೇಶ್ ಬೀಳ್ಗಿ ಒಬ್ಬರೇ ತೀರ್ಕೊಂಡಿಲ್ಲ, ಅವ್ರ ಜೊತೆಲಿ 2 ಸಹೋದರರು ಸಹ ತೀರಿ ಹೋಗಿದ್ದಾರೆ. ನಿಜವಾಗ್ಲೂ ಇದು ಐ ಥಿಂಕ್ ನಾವು ನೋಡಬಾರ್ದಂತ ಒಂದು ಅನಾಹುತವಾಗಿ ಇದು ಪರಿಣಾಮವಾಗಿದೆ. ಇಡೀ ಕರ್ನಾಟಕದ ಭ್ರಷ್ಟರಿಗೆ ನಡುಕವನ್ನ ಹುಟ್ಟಿಸಂತ ಮಧುಕರ್ ಶೆಟ್ಟಿ ತೀರಿ ಹೋಗ್ತಾರೆ. ನನಗೆ ಆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ನನಗೆ ಈ ಮಹಾಂತೇಶ್ ಬೀಳ್ಗಿ ಅವರು ತೀರ್ಕೊಂಡದನ್ನ ಕೇಳಿ ನಿಜವಾಗ್ಲೂ ಮನಸ್ಸಿಗೆ ಎಷ್ಟು ನೋವಾಯ್ತು ಅಂತಂದ್ರೆ, ಒಂದು ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿ ಅದನ್ನೇ ಸಂಘರ್ಷವಾಗಿ ತನ್ನ ದಾರಿಯನ್ನ ನಿರ್ಮಿಸಿಕೊಂಡಂತ ಮಹಾಂತೇಶ್ ಬೀಳ್ಗಿ ಅವರು ಈ ರೀತಿ ಕೊನೆಯಾಗಬಾರ್ದಾಗಿತ್ತು. ದಕ್ಷ ಅಧಿಕಾರಿಗಳು ಕೆಲವೊಮ್ಮೆ ಸಾವುಗಳಲ್ಲಿ ಕೊನೆ ಆದಾಗ ನಮ್ಗನ್ಸುತ್ತೆ ಇದೇನಾದ್ರು ಕೊಲೆ ಅಂತ. ನಾನು ನಿನ್ನೆ ಫೇಸ್ಬುಕ್ ಅಲ್ಲಿ ಅದನ್ನು ಸಹ ಬರ್ದೆ, ಇದು ಅಪಘಾತನ ಅಥವಾ ಕೊಲೆನೇ ಅಂತ. ನಿಜವಾಗ್ಲೂ ನಮ್ಗಂತೂ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಈ ಜಗತ್ ಭ್ರಷ್ಟರು ಯಾವ ಲೆವೆಲ್ಗೆ ಬೇಕಾದ್ರೆ ಹೋಗ್ತಾರೆ. ನನಗಂತೂ ಖಂಡಿತ ನೆನ್ನೆ ಆ ಅಪಘಾತ ಕೊಲೆನೂ ಸಹ ಆಗಿರ್ಬೋದು. ಯಾಕಂದ್ರೆ ಇವರು ಒಳ್ಳೆಯ ವ್ಯಕ್ತಿಗಳನ್ನ ಕಸ್ಟಮೈಸ್ಡ್ ಕೊಲೆಗೆ ಮಾಡೋದ್ರಲ್ಲಿ ಇವತ್ತಿನ ವ್ಯವಸ್ಥೆ ಮತ್ತೆ ಇವತ್ತಿನ ರಾಜಕಾರಣಿಗಳು ಎತ್ತಿದ ಕೈ. ಹಾಗಾಗಿ ಆಮೇಲೆ ಮಿನರಲ್ಸ್ ಕರ್ನಾಟಕ ಮಿನರಲ್ಸ್ ಬೇರೆ MD ಬೇರೆ ಆಗಿದ್ರು. ಅಲ್ಲಂತೂ ಬರೀ ಭ್ರಷ್ಟ ವ್ಯವಸ್ಥೆ ಇರುವಂತ ಜಾಗದಲ್ಲಿ ಒಬ್ಬ MD ಆಗಿ ಒಬ್ಬ ನಿಷ್ಠಾವಂತ ಕೆಲಸ ಮಾಡ್ತಾ ಇದ್ರೆ ಏನಾದ್ರು ಆಕ್ಸಿಡೆಂಟ್ ಮಾಡಿ ಎತ್ತು ಬಿಟ್ರ ಅನ್ನೋ ಒಂದು ಅನುಮಾನ ಕಾಡಿದ್ದಂತೂ ಖಂಡಿತ ನಿಜ. ನನಗೆ ಮಹಾಂತೇಶ್ ಬೀಳ್ಗಿ ಅವರ ಸಾವು ನಿಜವಾಗ್ಲೂ ಈ ಕರ್ನಾಟಕ ನನ್ಗೆ ನಿಜವಾಗ್ಲೂ ಇಂಥ ಅಧಿಕಾರಿಗಳು ಉಳಿಬೇಕ್ರಿ. ಇಂಥ ಅಧಿಕಾರಿಗಳು ಉಳಿತೇವೆ ಅಂತಂದ್ರೆ ನಾವುಗಳು ಏನ್ ಮಾಡಕ್ಕೂ ರೆಡಿ ಇದೀವಿ. ಇಂಥ ಅಧಿಕಾರಿಗಳು ಉಳಿಬೇಕು. ಮಧುಕರ್ ಶೆಟ್ಟಿ ಅಂತವ್ರು, ಮಹಾಂತೇಶ್ ಬೀಳ್ಗಿ ಅಂತವ್ರು, ರವಿ ಅಂತವ್ರು, IAS ಅಧಿಕಾರಿ ರವಿ ಅಂತವ್ರು ಈ ನಾಡಿಗೆ ಬೇಕಾಗಿದೆ. ಈ ವ್ಯವಸ್ಥೆಯನ್ನು ಸುಧಾರಣೆ ಮಾಡಲು ಬೇಕಾಗಿದೆ. ಇಂತಹ ವ್ಯಕ್ತಿಗಳು ಆಕ್ಸಿಡೆಂಟಲ್ಲೋ ಅಥವಾ ಆಕಸ್ಮಿಕ ಮರಣದಲ್ಲೋ ತೀರೋದಾಗ
ನಿಜವಾಗ್ಲೂ ಅದು ಬರೀ ಅವ್ರ ಕುಟುಂಬಕ್ಕೆ ಆಗುವಂತ ನಷ್ಟ ಅಲ್ಲ, ಇಡೀ ಸಮಾಜಕ್ಕೆ ಆಗುವಂತ ನಷ್ಟ, ಇಡೀ ಕರ್ನಾಟಕಕ್ಕೆ ಆಗುವಂತ ನಷ್ಟ.